ಗೈಸ್ ಈಗ ಮತ್ತೆ ರಿಟರ್ನ್ ಹೋಗ್ತಾ ಇದೀವಿ ಮನೆಗೆ. ಸೊ ಫಸ್ಟ್ ಪದ್ಮಾವತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಘಾಟ್ ರೋಡಲ್ಲಿ ಇದೀವಿ. ಮುಂದೆ ಒಂದು ಲಾರಿ ಹೋಗ್ತಾ ಇದೆ, ನೋಡಿದ್ರಲ್ಲ, ಟಿ ಇದು ಗಾಡಿ. ಇದು ಗಾಡಿ ಬಂದ್ಬಿಟ್ಟು ಅವಾಗಿಂದ ಘಾಟ್ ಸೆಕ್ಷನಲ್ಲಿ ಗಾಡಿ ಹೋಗ್ತಾ ಇದೆ, ಕರ್ವಲ್ಲಿ ಬಂದ್ಬಿಟ್ಟು ಓವರ್ಟೇಕ್ ಮಾಡ್ತಾ ಇದ್ದಾರೆ. ಗಾಡಿ ನಂಬರ್ ಬಂದು AP03Y6427. ಈ ಗಾಡಿ ಹೆಂಗೆ ಓಡಿಸ್ತಾನಂತ ನೋಡ್ಕೊಳ್ಳಿ, ಹಿಂಗೆ ತೋರಿಸ್ತೀನಿ. ಅವಾಗಿಂದ ಅವ್ರು ನೋಡ್ಕೊಂಡು ನೋಡಿ 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 ಹೆಂಗ್ ಮಾಡ್ತಾ ಇದ್ದಾರೆ. ನೋಡಿ 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 ಲೆಫ್ಟಿಂದ ಓವರ್ಟೇಕ್ ಮಾಡ್ತಾ ಇದೆ, ಲೆಫ್ಟಿಂದ. ಅದು ನೋಡಿ ಏನು ಗತಿ ಆಗುತ್ತೆ. ಇವ್ರು ಹೇಳ್ತಾರೆ ಟಿ ಅವರು ನಾವು ಸೇಫಾಗಿ ಓಡಿಸ್ಬೇಕಂತ, ಬಟ್ ಇವ್ರ ಗಾಡಿ ಅವರೇ ಬಂದ್ಬಿಟ್ಟು ಹಿಂಗ್ ಓಡಿಸ್ತಾ ಇದ್ರೆ ಹಿಂಗೆ ನೋಡಿದ್ರಲ್ಲ. ಅದು ಮಾತ್ರ ಆಗಲ್ಲ ಗೈಸ್, ಈವನ್ ಈ ಬಸ್ ಡ್ರೈವರ್ಸು ಅದೇ ಥರನೇ ಇದ್ದಾರೆ. ಇವ್ರಿಗೆ ಏನು ಅರ್ಜೆಂಟ್ ಇದೆ ಅಂತ ಗೊತ್ತಿಲ್ಲ, ಘಾಟ್ ರೋಡಲ್ಲಿ ಬಂದ್ಬಿಟ್ಟು ಫುಲ್ ಫೋರ್ಸ್ ಮಾಡ್ತಾ ಇದ್ದಾರೆ. ಅವ್ರನ್ನ ನೋಡಿದ್ಬಿಟ್ಟು ಅದು ಐ ಬೀಮ್ ಹಾಕ್ಕೊಂಡ್ಬಿಟ್ಟು ಕಣ್ಣಿಗೆ ಏನು ಕಾಣಿಸ್ಬಾರ ಥರ ಮಾಡ್ತಾರೆ. ಅವಾಗೇನೋ ನಮ್ಮನ್ನ ಓವರ್ಟೇಕ್ ಮಾಡ್ಬೇಕಂದ್ರೆ ಅಷ್ಟು ಆಸೆ ಇತ್ತು ಆ ಬಸ್ಸಿಗೆ. ಓವರ್ಟೇಕ್ ಮಾಡಿಬಿಟ್ಟ ಮುಂದೆ ಹೋಗ್ತಾ ಇದ್ದಾನೆ. ಏನು ಮಾಡೋಣ, ಇವನು ಓವರ್ಟೇಕ್ ಮಾಡಬೇಕಾ? ನಮಗೇನು ಬರುತ್ತೆ? ಘಾಟ್ ರೋಡಲ್ಲಿ ಇವರೇ ಹೇಳ್ತಾರೆ ಮೆತ್ತಗೆ ಹೋಗ್ಬೇಕಂತ. ಬಟ್ ಇದೇ ಇವರು ಜನನೇ ಬಂದ್ಬಿಟ್ಟು APSRTC ಗೌರ್ಮೆಂಟ್ ಗಾಡಿನೇ. ಇವರನ್ನ ಮೆಷರ್ಮೆಂಟ್ ತೊಗೊತಾ ಇದ್ದಾರೆ, ಏನೂ ತಗೊಳಲ್ಲ ಅಂತವ್ರು ಇರಬೇಕು. ಈ ಥರ ಎಲ್ಲ ಇಡಿಯಟ್ಸ್ ಇರ್ತಾರೆ. ಇವ್ರನ್ನ ಏನು ಮಾಡ್ಬೇಕಂದ್ರೆ ನೀವು ನಮಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಾವಿವಾಗ ನೆಕ್ಸ್ಟ್ ಹೋಗ್ತಾ ಇರೋ ದೇವಸ್ಥಾನ ಯಾವುದಂದ್ರೆ ಪದ್ಮಾವತಿ ದೇವಸ್ಥಾನ. ಸೊ ಪದ್ಮಾವತಿ ದೇವಸ್ಥಾನ ಏನೋ ರಶ್ ಇದ್ದರೆ ನಾವು ಮೋಸ್ಟ್ಲಿ ಆಚೆ ನೋಡಿಬಿಟ್ಟು ಹಂಗೆ ಬಂದುಬಿಡ್ತೀವಿ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ನಿಮ್ಮನ್ನ ಮತ್ತೆ ಸಿಗ್ತೀನಿ, ಬನ್ನಿ ಗೈಸ್. ಸೊ ಈಗ ನಾವು ಒಂದಿವೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಗೈಸ್. ಏನಕ್ಕಂದರೆ ಪದ್ಮಾವತಿ ದೇವಸ್ಥಾನದಲ್ಲಿ ಹೋಗಿದ್ವಿ, ಅಲ್ಲೇ ಹೊಚ್ಚೆಯಿಂದ ನೋಡಿಬಿಟ್ಟು ಹಂಗೆ ಬಂದುಬಿಟ್ವಿ. ಇನ್ನೇನು ರೀಸನ್ ಅಂದರೆ ರಶ್ ಇತ್ತು, ಸೊ ಅದರಿಂದನೇ. ಸೊ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ತೀನಿ. ಸೊ ಗೈಸ್ ಈಗ ಊಟ ಡಿನ್ನರ್ಗೋಸ್ಕರ ಸೈಡಿಗೆ ನಿಲ್ಲಿಸಿದೆ. ಇದು ಎಲ್ಲಿ ಬರುತ್ತೆ ಅಂದರೆ ಲಾಸ್ಟ್ ಟೋಲ್ ಗೇಟು ಲೆಫ್ಟ್ ಸೈಡಲ್ಲೇ ಸಪ್ತಗಿರಿ ಹೋಟ್ಲ್ ಇದೆ, ಅಪೋಸಿಟಲ್ಲಿ. ಅದು ಎದುರುಗಡೆನೇ ಇದೆ ಈ ಹೋಟ್ಲು, ಚೆನ್ನಾಗಿದೆ. ಕಾಜು ಪನ್ನೀರ್ ಮಸಾಲ ಆರ್ಡರ್ ಮಾಡಿದ್ವಿ, ಒಂದು ತಂದೂರಿ ರೊಟ್ಟಿ ಮತ್ತು ಒಂದು ಜೀರಾ ರೈಸು. ಇಲ್ಲಿ ಸೀಟಿಂಗ್ ಮಾಡೋದು ತುಂಬ ಚೆನ್ನಾಗಿದೆ, ನೋಡಿದ್ರಲ್ಲ. ಸೊ ಹಿಂಗೆ ಕೂತ್ಕೊಂಡು ಚೆಕ್ ಮಾಡ್ತಾಯಿದ್ದೀವಿ. ಸೊ ನೀವೇನೋ ತಿರುಪತಿಯಿಂದ ಬರೋ ಟೈಮಲ್ಲಿ ಡಿನ್ನರ್ ಏನೋ ಮಾಡಬೇಕಂದ್ರೆ ಈ ಡಾಬಾ ರೆಫರ್ ಮಾಡ್ಬೋದು. ಸೊ ಡಾಬಾದ ಲೊಕೇಶನ್ ಬಂದು ನಾನು ನಿಮ್ಮ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಅಂಕಲು ಮತ್ತು ಇನ್ನೂ ಇಬ್ಬರು ಮಾತಾಡಿದ್ದಾರೆ ವರ್ಕರ್ಸು, ಇಬ್ಬರು ಚೆನ್ನಾಗಿದೆ. ಸೊ 3 ಜನ ಬಂದು ತುಂಬ ಕೋಆಪ್ರೇಟಿವ್ ಆಗಿದೆ. ಟ್ರೈ ಮಾಡಿ ನೋಡಿ. ಸೊ ಗೈಸ್ ಈ ಗಾಡಿ ಒಂದು ಬ್ರೇಕ್ ಹಾಕ್ಕೊಂಡು ನಾವು ರಿಟರ್ನ್ ಮನೆಗೆ ಹೋಗ್ತಾ ಇರೋ ಟೈಮಲ್ಲಿ ಈ ಇನ್ಸಿಡೆಂಟ್ ನೋಡಿದ್ವಿ ಗೈಸ್. ಯಾವುದಂದರೆ ನೋಡಿದ್ರ ಟಾಟಾ ಟಿಯಾಗೋ ಹೆಂಗೆ ಗುದ್ಬಿಟ್ಟು ಏನಾಗಿದೆ ನೋಡಿ ಡ್ಯಾಮೇಜು. ಸೊ ಗಾಡಿ ಬಂದು ಆಲ್ಮೋಸ್ಟ್ ಒಂದು 150 ಮೀಟರ್ಸ್ ತನಕ ಬಂದ್ಬಿಡ್ತಂತೆ. ಅದು ಏನಾಗಿತ್ತಂದರೆ ಇವರು ಓವರ್ಟೇಕ್ ಮಾಡೋಕ್ಕೆ ಹೋಗಿ ಅದೇ ಅಪ್ಡೇಟ್ ನಾನು ನಿಮ್ಗೆ ಕೊಡ್ಬೇಕಂತ ಹೇಳ್ಬಿಟ್ಟು ಈ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡಿದೆ. ನಾನು ಆ್ಯಕ್ಚುಲಿ ಥಾಟ್ ಮಾಡಿ ಬಂದ್ಬಿಟ್ಟು ಮನೆಗೆ ರೀಚ್ ಆದಮೇಲೆ ನೆಕ್ಸ್ಟ್ ಬೆಳಿಗ್ಗೆ ವ್ಲಾಗ್ ಮಾಡೋಣ ಅಂತ. ಬಟ್ ಆ ಇನ್ಸಿಡೆಂಟ್ ನೋಡಿದಾಗ ಮಾಡಬೇಕಂತ ಡಿಸೈನ್. ಸೊ ಒಂದು, ಡ್ರೈವ್ ಸೇಫ್. ಸೆಕೆಂಡ್, ಹ್ಯಾವ್ ಎ ಬಿಲ್ಡ್ ಕ್ವಾಲಿಟಿ ಕಾರ್ದು ಮಸ್ಟ್. ಸೇಫ್ಟಿ ಫೀಚರ್ ವೈಸ್ ನೋಡಿದ್ರೆ ನಮಗೆ ಟಾಟಾ ಸ್ಟ್ಯಾಂಡ್ಸ್ ಆನ್ ಟಾಪ್ ಆಫ್ ಇಟ್. ಸೊ ಆಲ್ವೇಸ್ ಈ ಫೀಚರ್ಸ್ಗೆ ಹೋಗೋಕ್ಕೆ ಮುಂಚೆ ಆಲ್ವೇಸ್ ರಿಮೆಂಬರ್ ದ್ಯಾಟ್ ನಿಮಗೆ ಸೇಫ್ಟಿ ಫಸ್ಟು. ಸೊ ಇವಾಗ ನಾನು ಮನೆ ರೀಚ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅದುವರೆಗೂ ಚಾನಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್ ಫೈನಲಾಗಿ ಇವತ್ತು ಬೆಳಗ್ಗೆ 2:15 ರೀಚ್ ಆದ್ವಿ ಬೆಂಗಳೂರು. ಇದ್ರೆ ಕಣಲಿತ್ತು, ಅದರಿಂದ ತುಂಬ ಬ್ರೇಕ್ಸ್ ತೊಗೊಂಡ್ಬಿಟ್ಟು ನಾವು ರೀಚ್ ಆದ್ವಿ. ಸೊ ಫೈನಲಾಗಿ ರೀಚ್ ಆಗಿಬಿಟ್ವಿ. ಸೊ ಬಂದಿದ್ದ ತಕ್ಷಣ ನಾನು ಆಫೀಸ್ ಕೆಲಸ ಇತ್ತು, ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟು ಹಂಗೆ ಡೈರೆಕ್ಟಾಗಿ ಆಫೀಸ್ದು ವರ್ಕ್ ಇತ್ತು, ಅದನ್ನು ಮುಗಿಸ್ಬಿಟ್ಟು ಈಗ ಒಂದು 4:30 ಆಗಿದೆ. ರಿಟರ್ನ್ ಬಂದುಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ. ಫೈನಲಾಗಿ ಮುಗೀತು ಹಂಗೆ ಅಂತ ತಿರುಪತಿ. ಸೊ 1 ಡೇದಲ್ಲಿ ಈಸಿಯಾಗಿ ತಿರುಪತಿ ದರ್ಶನ ಮಾಡ್ಬೋದು. ಪ್ಲಸ್ ನಿಮಗೆ
ಪ್ರಾಪರ್ ಸ್ಲೀಪು ನಿದ್ರೆ ಇರಬೇಕು ಗೈಸ್. ಆವಾಗಲೇ ನೀವು ಗಾಡಿ ಓಡಿಸ್ಕೊಂಡು ಮತ್ತೆ ರಿಟರ್ನ್ ಬರೋಕ್ಕಾಗುತ್ತೆ, ಇಲ್ಲ ನೀವು ರೆಸ್ಟ್ ತೊಗೊಂಡಿರಬೇಕಾಗಿರುತ್ತೆ. ಯಾ, ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ, ನಿಮಗೇನೋ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ. ಅದುವರೆಗೂ